ಅವ್ರನ್ನ ಅವ್ರು ಬರಕ್ಕೆ ಹೇಳಿ ಸರ್, ಇಲ್ಲಿ ಬರಕ್ಕೆ ಹೇಳಿ. ರಾಮಲಿಂಗಾರೆಡ್ಡಿ ಅವ್ರ ಹತ್ರ ನಡೀರಿ, ಅಲ್ಲಿಗೆ ಹೋಗ್ಬಿಡ. ಕಂಪ್ಲೇಂಟ್ ಕೊಟ್ಟು ತಗೊಳ್ಳಿ ಸರ್, ಇದರಿಂದ ನಮಗೆ ಜನಕ್ಕೆ ಮಾಡ್ತೀವಿ ಸರ್. ಬೇಕು 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 ಬೇಕು. ಇವತ್ತು ಸಹಜವಾಗಿ ಎಲ್ಲಾ ರೀತಿಯಾಗಿ ಒಂದು ರೀತಿಯಾಗಿ ಎಲೆಕ್ಟ್ರಿಕಲ್ ವಾಹನಗಳ ಒಂದು ಸುಗ್ಗಿ ಸಂಭ್ರಮ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಇವತ್ತು ಹಲವು ರೀತಿಯ ಎಲೆಕ್ಟ್ರಿಕ್ ಗಾಡಿಗಳು ರಸ್ತೆಗಿಳಿತಾ ಇದೆ. ಅದರಿಂದ ಒಂದು ಪ್ರದೂಷಣೆ ಆಗಿರ್ಬೋದು ಅಥವಾ ಒಂದು ವಾಯುಮಾಲಿನ್ಯದ ತಡೆ ಆಗಿರ್ಬೋದು, ಈ ವಿಚಾರವಾಗಿ ಆಮೇಲೆ ಅದರಲ್ಲಿ ದುಡ್ಡು ಉಳಿಸುವಂತ ಪ್ರಕ್ರಿಯೆಗಳು ಸಹ ನಡೆಯುತ್ತೆ. ಈ ಒಂದು ಪ್ರಕ್ರಿಯೆಯಲ್ಲಿ ಹಲವಾರು ಜನ ಆಟೋ ಡ್ರೈವರ್ಸು ಅವರು ಪ್ರಕೃತಿನ ಉಳಿಸ್ಬೇಕನ್ನೋ ಒಂದು ಹುಮ್ಮಸ್ಸಿನಿಂದ, ಒಂದು ಪ್ರೀತಿಯಿಂದ ಇವತ್ತು ಎಲೆಕ್ಟ್ರಿಕ್ ವಾಹನಗಳನ್ನ ತಗೊಂಡಿದ್ದಾರೆ. ಅವರ ಜೀವನ ನಡೆಸ್ತಾ ಇದ್ರು. ಆದ್ರೆ ತೆಗೆದುಕೊಂಡಂತ ವಾಹನ ಅವರ ಜೀವನ ನಡೆಸೋದು ಬಿಟ್ಬಿಟ್ಟು ಅವರ ಜೀವನಕ್ಕೆ ಕಂಟಕವಾಗ್ತಿರೋದು ನಿಜವಾಗ್ಲೂ ದುರದೃಷ್ಟಕರ. ಆದ್ರೆ ಅದೇ ತರಹದ ಒಂದು ಮೋಟಾರ್ಸ್ ಅಂತ ಮೋಂಟ್ರಾ ಒಂದು 3 ವೀಲ್ ಗಾಡಿನ ಇವತ್ತು ಸೇಲ್ ಮಾಡಿದರೆ ಕನಿಷ್ಠ 300ರಿಂದ 500 ಜನ ಆಟೋ ಡ್ರೈವರ್ಸ್ ಈ ಗಾಡಿಗಳ ತಗೊಂಡು ನೂರಾರು ಸಮಸ್ಯೆಗಳನ್ನ ಎದುರಿಸ್ತಾ ಇದಾರೆ. 1 ವರ್ಷದಿಂದ ಸಮಸ್ಯೆ ಎದುರಿಸ್ತಾ ಇದಾರೆ. ಆ ರೀತಿಯಾಗಿ ಇವತ್ತು ಅದೇ ಶೋರೂಮ್ ನ ಮುಂದೆ ಹಲವಾರು ಜನ ಆಟೋ ಚಾಲಕರು, ಈ ಮೋಂಟ್ರಾ ಗಾಡಿ ತಗೊಂಡಂತ ಹಲವಾರು ಚಾಲಕರು ಬಂದು ಒಂದಿಷ್ಟು ಪ್ರತಿಭಟನೆ ತರ ಮಾಡ್ತಾ ಇದಾರೆ. ಅಂದ್ರೆ ಈ ಸಮಸ್ಯೆನ ಬಗೆಹರಿಸಿ ಕೊಡಿ ಅಂತ ಕೇಳ್ತಾ ಇದಾರೆ. ಆ ವಿಚಾರವಾಗಿ ಮಾತಾಡೋದಕ್ಕೆ ಹಿರಿಯ ಆಟೋ ಚಾಲಕರು ನಮ್ಮ ಜೊತೆ ಇದ್ದಾರೆ. ಸರ್ ನಮಸ್ಕಾರ, ನಿಮ್ಮ ಹೆಸರು ಸರ್? ನನ್ನ ಹೆಸರು ಗೋಪಾಲ್ ಕೃಷ್ಣ ಅಂತ ಹೇಳಿ. ಏನಾಗಿದೆ ಸರ್ ಸಮಸ್ಯೆ? ನನ್ ಗಾಡಿ ಬ್ರೇಕ್ ಲೈನಿಂಗ್ ಸರಿ ಇಲ್ಲ. ಎಷ್ಟು ವರ್ಷ ಆಯ್ತು ಗಾಡಿ ತಗೊಂಡು ನೀವು? ನಾನು 7 ತಿಂಗಳಾಯ್ತು. ಯಾವ ಗಾಡಿ ತಗೊಂಡ್ರಿ ನೀವು? ಮಾಂಟ್ರೋ. ಏನಕ್ಕೆ ತಗೊಂಡ್ರಿ ಆ ಗಾಡಿನ? ನನ್ಗೆ ವಯಸ್ಸಾಯ್ತು, ಗೇರು ಕ್ಲಚ್ ಹಿಡಿದು ಕೈ ನೋವು ಅಂತ ಹೇಳಿ. ಸರಿ. ಹಿಂದೆ ಬ್ಯಾಕ್ ಹೌಸಿಂಗ್ ಇರೋದು, ಇದನ್ನ ಲಾರಿ ಡ್ರೈವರ್. ಸೊ ಹೌಸಿಂಗ್ ಇದ್ರೆ ರಿಪೇರಿ ಬರಲ್ಲ ಅಂತ ನಾನ್ ಡೆಫಿನೆಟ್ ಮಾಡ್ಕೊಂಡು ತಗೊಂಡಿದ್ದು. ಇಲ್ಲಿ ಸಣ್ಣ ಪುಟ್ಟ ರಿಪೇರಿ ಇದು ಮೈನ್. ಆಮೇಲೆ ಹ್ಯಾಂಡ್ ವೈಬ್ರೇಷನ್ ಬರ್ತಾ ಇದೆ. ಅಂದ್ರೆ ನೀವೇ ಕ್ವಾಲಿಟಿ ಇಲ್ಲ. ಇಲ್ಲ, ಸ್ಟೇರಿಂಗ್ ಫಸ್ಟ್ ರೆಡಿ ಮಾಡ್ಬೇಕು. ಬೇರಿಂಗ್ ಗಳಿಲ್ಲ, ಅದರಿಂದ ಫ್ರೀ ಇಲ್ಲ. ಟೈಟ್ ಮಾಡಿದ್ರೆ ಫುಲ್ ಟೈಟ್ ಮಾಡ್ಬಿಡ್ತಾರೆ, ಲೂಸ್ ಮಾಡ್ತಾರೆ. ಸರಿ ಸರ್, ಇನ್ನೇನು ಸಮಸ್ಯೆ? ಹಳ್ಳಿ ಕೀಳಿದ್ರೆ ದಟ್ 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 ಅಂತ. ಸಸ್ಪೆನ್ಷನ್ ಸರಿ ಇಲ್ಲ. ಸರಿ ಸರ್, ಬೇರೆ ಏನ್ ಸಮಸ್ಯೆಗಳು ಎದುರಿಸ್ತಾ ಇದ್ರಿ? ಮೇನ್ ಮೈಲೇಜ್. ಎಷ್ಟು ಹೇಳಿದ್ರು ನಿಮ್ ಮೈಲೇಜ್? ಇದನ್ನ ಮೈಲೇಜ್ 160 ಹೇಳಿದ್ರು. ಫಸ್ಟ್ 40 ಬರ್ತಾ ಇತ್ತು. ಆಮೇಲೆ ಇವರೆಲ್ಲ ಅಪ್ಡೇಟ್ ಮಾಡ್ಕೊಟ್ರು. ಅಪ್ಡೇಟ್ ಮಾಡ್ಕೊಟ್ಮೇಲೆ 160 ಬರ್ತಾ ಇದೆ. ಇಲ್ಲ ನಾನು ಹೇಳಲ್ಲ, ನನಗ್ ಬರ್ತಾ ಇದೆ. ಸರಿ, ಓಕೆ. ಯಾಕಂದ್ರೆ ನಾವ್ ಬರೀ ಲೋಕಲ್. ಸರಿ ಸರಿ, ಕಾಲೇಜ್ ಹುಡುಗರು ಹೊಡಿಯೋದು, ನನ್ ದೂರ ಬಾರ ಎಲ್ಲೂ ಹೋಗಲ್ಲ. ನನ್ ಆಡೋದು 10ರಿಂದ 6 ಅಷ್ಟೇ. ಸರಿ, ಓಕೆ. ನನ್ ಗಾಡಿ ಹೋಗಿದ್ದ ನಾನೇನಿಲ್ಲ ಅನ್ನೋದಲ್ಲ. ಅದು ಸಣ್ಣ ಪುಟ್ಟ ರಿಪೇರಿಗೆ ಬಂದ್ರೆ ಈಗ 10,000ವರೆಗೂ 3 ಸರ್ವಿಸ್ ಫ್ರೀ. ಓಕೆ. 10,000 ಆದ್ಮೇಲೆ 350 ರೂಪಾಯಿ ಕೊಟ್ಟು ಏನಿದೆ ನನ್ ಗಾಡಿಲಿ? ಬ್ರೇಕ್ ಒಂದು ಮಾಡ್ಕೊಡಿ, ಇಲ್ಲ ಸ್ಟೇ ಹ್ಯಾಂಡ್ಲು, ಇವೆರಡೇ ಕೇಳೋದು ನಾನು. ಆಯಿಲ್ ಚೇಂಜಿಂಗ್ ಇಲ್ಲ, ಗ್ರೀಸಿಂಗ್ ಅಂತ ಹೇಳಿದಾರೆ. 30,000 ಆಗ್ಲಿ, ಆಮೇಲೆ ನೋಡೋಣ. ಏನು ರಿಪೇರಿ ಇಲ್ಲ. ಇವೆರಡು ರಿಪೇರಿ ಮಾಡೋದಕ್ಕೆ ಬರೀ ಬಸ್ಬಿಟ್ಟು ಹೋಗು. ಬಸ್ಬಿಟ್ಟು ನಾನು ಆ ಟೈಮ್ ಬಂದ್ರೆ ಗಾಡಿ ಜಾಸ್ತಿ ಇದೆ, ನಾಳೆ ಬಾ. ಒಟ್ಟಲ್ಲಿ ಸಮಯಕ್ಕೆ ಸರಿಯಾಗಿ ನಿಮ್ ಸ್ಪಂದನೆ ಆಗ್ತಾ ಇಲ್ಲ. ನಾನ್ ಬರ್ಸಿ ಹೋಗಿರೋದು ಇಲ್ಲಿವರೆಗೂ 2 ವಾರ ಆಯ್ತಣ್ಣ. 15 ದಿನ ಆಗಿದೆ. ಇವತ್ ಬಂದೆ, ಇವತ್ತು ಈ ರೀತಿ ಆಗಿದೆ. ಸರ್ ನಿಮ್ಮ ಹೆಸರು? ಸರ್ ನನ್ನ ಹೆಸರು ಮಾರ್ವಿನ್ ಅಕ್ಕಿದಾಸರಿ ಅಂತ. ಏನಾಗಿದೆ ಸರ್? ಸರ್ ನಾನು ಗಾಡಿ ತಗೊಂಡು 1 ವರ್ಷ ಆಯ್ತು. ಇದೇ ಶೋರೂಮ್ RBVS ಅಂತ ಹೇಳಿ, RBVS ಮೊಬಿಲಿಟಿ ಅಂತ ಹೇಳಿ ಇದೇ ಶೋರೂಮ್ ಅಲ್ಲಿ ನಾನು ಗಾಡಿ ತಗೊಂಡಿದ್ದೆ. 1 ವರ್ಷ ಆಯ್ತು. ನಾನು ಈ ಗಾಡಿನ ತಗೊಂಡ ಆದ್ಮೇಲೆ ನನಗೆ ಡೇ ಬಿಫೋರ್ ಇಂದಾನೆ ಸಮಸ್ಯೆ ಬರ್ತಾ ಇದೆ. ಏನ್ ಸಮಸ್ಯೆ? ಒಂದು ಚಾರ್ಜಿಂಗ್ ಸಮಸ್ಯೆ. ಚಾರ್ಜರ್ ಇದೆಯಲ್ಲ, ಚಾರ್ಜ್ ಆಗಲ್ಲ. ಆಯ್ತಾ. ಎರಡನೇದು ಏನಂದ್ರೆ ಚಾರ್ಜರೇ ಸಮಸ್ಯೆ. ಮೂಲನೇ ಸಮಸ್ಯೆ. ಸರಿ. ಮತ್ತೆ ಬ್ಯಾಟ್ರಿ ಮೈಲೇಜ್ ಬರ್ತಾ ಇಲ್ಲ. ಆಯ್ತಾ. ಆಮೇಲೆ ಪದೇ ರೋಡ್ ಅಲ್ಲಿ ನಿಂತು ಹೋಗೋದು. ಆಮೇಲೆ ಹೆಡ್ಲೈಟ್ ಸಮಸ್ಯೆ. ಹೆಚ್ಚಾಗಿ ಮುಖ್ಯವಾಗಿರೋದು ಆ ಮುಂದ್ಗಡೆ ಫ್ರೇಮ್ ಇದೆ. ಆ ಫ್ರೇಮ್ ಅಲ್ಲಿ ಏನಾಗಿದೆ, ಈ ಕಡೆ ಮತ್ತೆ ಈ ಕಡೆ ಲೆಫ್ಟ್ ಅಲ್ಲಿ ಯಾವ ವೆಹಿಕಲ್ ಬರ್ತಾ ಇದೆ ಗೊತ್ತಾಗಲ್ಲ. ತಪ್ಪಾಗಿದೆ 100% ತಪ್ಪಾಗಿದೆ. ಸೊ ಓವರ್ ಆಲ್ ಗಾಡಿನೇ ಅನ್ಫಿನಿಶ್ಡ್ ವೆಹಿಕಲ್ ನ ಗಾಡಿ ಕೊಟ್ಟಿದ್ದಾರೆ. ಆಮೇಲೆ ಎತ್ತೆತ್ ಬಿಸಾಕತ್ತೆ, ಹ್ಯಾಂಡಲ್ ಪ್ರಾಬ್ಲಮ್ ಇದೆ, ಮೈಲೇಜ್ ಪ್ರಾಬ್ಲಮ್ ಇದೆ, ಪ್ರಾಬ್ಲಮ್ ಇದೆ. ನಾನು ಹೆಚ್ಚು ಕಡಿಮೆ 1 ವರ್ಷದಿಂದ ಹೋರಾಟ ಮಾಡ್ತಾ ಇದ್ದೀನಿ. ಈಗ ಮೊನ್ನೆನೂ ಕೂಡ ತಿಂಗಳ 30ನೇ ತಾರೀಕು ಪ್ರಾಬ್ಲಮ್ ಆಗಿದೆ. ಇವತ್ತಿಗೂ ಸಾಲ್ವ್ ಆದ್ರೆ 1 ತಿಂಗಳಾಯ್ತು. ಗಾಡಿ ಸರ್ವಿಸ್ ಸ್ಟೇಷನ್ ಅಲ್ಲೇ ಇದೆ. ಸರ್ ಇವಾಗ ನಿಮ್ಮ ಬೇಡಿಕೆ ಏನು ಸರ್? ಸರ್ ನನಗೆ ಗಾಡಿ ಬೇಡ ಸರ್. ನಿಮ್ ಗಾಡಿ ಬೇಡ ಅಂದ್ರೆ ದುಡ್ಡು ವಾಪಸ್ ಕೊಡ್ತಾರೆ ಇವರು? ಕೊಡ್ಲೇಬೇಕು ಸರ್. ಅವ್ರೇನ್ ಫ್ರೀಯಾಗಿ ಕೊಟ್ಟಿಲ್ವಲ್ಲ ನಮ್ಗೆ. ನಾವು ಕೊಟ್ಟು ಒಳ್ಳೆ ಗಾಡಿ ಅಂತ ತಗೊಂಡಿದೀವಿ. ಒಳ್ಳೆ ಗಾಡಿ ಇಲ್ಲ ಅಂತ ಅಂದ್ಮೇಲೆ ಅವ್ರು ಕೊಟ್ಟಿದ್ರು ನಿಮ್ಗೆ? ಸರ್ 160 ಕೊಟ್ಟಿದ್ರು. 160 ಕೊಡಿ. 112, 105, 110 ಒಂದೊಂದ್ ದಿನ ಒಂದೊಂದ್ ತರ ಬರುತ್ತೆ. ಸುಮಾರು 50 ಕಿಲೋಮೀಟರ್ ವ್ಯತ್ಯಾಸ ಬರ್ತಾ ಇದೆ ನಿಮ್ಗೆ. 100% ಸರ್. ಓಕೆ. ಅದ್ರ ಜೊತೆಗೆ ಏನಂತಂದ್ರೆ ಬ್ಯಾಟ್ರಿನೇ ಕರೆಕ್ಟ್ ಆಗಿ ಚಾರ್ಜ್ ಆಗ್ತಾ ಇಲ್ವಲ್ಲ.
ನೀವ್ ಇವಾಗ ಸರ್ವಿಸ್ ಕೊಟ್ರೆ ಸರ್ವಿಸ್ ನ ಕರೆಕ್ಟ್ ಆಗಿ ಸ್ಪಂದಿಸ್ತಾ ಇದಾರಾ? ಇಲ್ಲ ಸರ್, ಅವ್ರಿಗೆ ಗೊತ್ತಿಲ್ಲ ಸರ್, ಎಲ್ಲ ಹೊಸಬ್ರು ಸರ್, ಅವ್ರಿಗೆ ಗೊತ್ತಿಲ್ಲ. ಅನುಭವಿ ಮೆಕ್ಯಾನಿಕ್ಗಳು ಅವ್ರು ಬಿಡಿ, ಕಂಪನಿಯವರೇ ಬಂದಿದ್ದಾರೆ, ಕಂಪನಿಯವರೇ ಬಂದು ಎಲ್ಲಾ ಚೆಕ್ ಮಾಡ್ತಾ ಇದಾರೆ. ಯಾವ ಮೂಲದ ಕಂಪನಿ ಇದು? ಮಾಂಟ್ರೋ ಬಂದ ಮುರುಗಪ್ಪ ಗ್ರೂಪ್ಸ್ ಅಂತ ಹೇಳ್ಬಿಟ್ಟು ತಮಿಳ್ನಾಡು ಕಂಪನಿ, ಚೆನ್ನೈ ಮ್ಯಾನುಫ್ಯಾಕ್ಚರಿಂಗ್ ಚೆನ್ನೈ. ಮೇಡ್ ಇನ್ ಇಂಡಿಯಾ ಗಾಡಿ. ಹೌದು ಹೌದು. ಅವ್ರಿಗೆ ಕರೆಕ್ಟ್ ಆಗಿ ಇನ್ನೂ ರೆಕ್ಟಿಫೈ ಆಗಿಲ್ಲ, ಪ್ರಾಬ್ಲಮ್ ಏನಂತ ಕಂಡುಹಿಡಿಯಕ್ ಆಗ್ತಿಲ್ಲ. ಇವತ್ತಿಗೂ ಪ್ರೆಸೆಂಟ್ ಅವರು ನಮ್ಮ ಮೇಲೆ ಎಕ್ಸ್ಪೆರಿಮೆಂಟ್ ಮಾಡ್ತಾನೆ ಇದಾರೆ. ಒಟ್ಟಲ್ಲಿ ಇನ್ನು ಯಾವುದೇ ರೀತಿಯಾದ ಎಕ್ಸ್ಪೆರಿಮೆಂಟ್ ಆಗದೆ ಬಂದಂತ ಮಗು ಇದು. ಇವತ್ತು ಏನು ನೀವು ದುಡಿದು EMI ಗಳು ಕಟ್ಟಿ, ಬಾಡಿಗೆ ಕಟ್ಟಿ, ನಿಮ್ಮ ಮಕ್ಕಳನ್ನ ಸಾಕೊಂಡು ನಿಮ್ ಜೀವನ ನಡೆಸಬೇಕಾದಿದ್ದರು ಬೀದಿಗೆ ಬರುವಂತ ಪರಿಸ್ಥಿತಿ ಬಂದಿದೆ. ಖಂಡಿತ ಆಲ್ರೆಡಿ ಬಂದ್ಬಿಟ್ಟಿದ್ದೀರಾ. ಖಂಡಿತ ಬ್ಯಾಟ್ರಿ ವೆಹಿಕಲ್ ತಗೊಂಡು 4 ರೂಪಾಯಿ ಉಳ್ಸೋಣ ಅನ್ನೋ ಒಂದು ಯೋಚನೆಯಲ್ಲಿ ಇಟ್ಕೊಂಡು ಬ್ಯಾಟ್ರಿ ವೆಹಿಕಲ್ ತಗೊಂಡ್ರಿ. ಆದ್ರೆ ಇವತ್ತು ನೀವು 4 ರೂಪಾಯಿ ಕಳ್ಕೊಳ್ಳೋ ಪರಿಸ್ಥಿತಿ ಬಂದಿದ್ದೀರಾ. 40 ರೂಪಾಯಿ ಕಳ್ಕೊತಾ ಇದ್ದೀರಾ. ಈ ತರ ಸಮಸ್ಯೆಗಳು ಪ್ರತಿಯೊಬ್ಬರದು, ನಂದು ಒಬ್ಬಂದೇ ಅಂತಲ್ಲ. ಅಟ್ಲೀಸ್ಟ್ ನಾನಾದ್ರೂ ಹೋರಾಟ ಮಾಡ್ತಾ ಇದೀನಿ, ಪಾಪ ಒಂದಷ್ಟು ಜನ ಕೇಳ್ತಾ ಇದೀನಿ, ಬರ್ತಾ ಇದೀನಿ, ವಿಚಾರಿಸಿದೀನಿ, ಏನೋ ಒಂದ್ ರಿಕ್ವೆಸ್ಟ್ ಮಾಡಿದೀನಿ. ಪಾಪ ಎಷ್ಟೋ ಜನ ಅಮಾಯಕರು, ಆಟೋ ಚಾಲಕರು, ಯಾರಿಗೂ ಇಲ್ಲಿವರೆಗಾಯ್ತು ಪ್ರಾಬ್ಲಮ್ ಸಾಲ್ವ್ ಆಗಿಲ್ಲ. ನೋಡಿ, ಇಷ್ಟು ಜನ ಇದಾರೆ, ಇಷ್ಟು ಜನ ಇನ್ನೂ ಇದಾರೆ. ಇವತ್ತು ಸುಮಾರು ಈ ಗಾಡಿ ತಗೊಂಡಂತ ಎಷ್ಟು ಆಟೋ ಚಾಲಕರು? ಅದಾದ ಒಂದು ಈ ಶೋರೂಮ್ ಅಲ್ಲಿ ಒಂದು 300 ಜನ ಇರ್ಬೋದು. ನಮ್ದು ರಾಷ್ಟ್ರೀಯ ವಿದ್ಯುತ್ ಚಾಲಿತ ಆಟೋ ರಿಕ್ಷಾ ಮಾಲೀಕರ ಹಾಗೂ ಚಾಲಕರ ಸಂಘ ಅಂತ ಒಂದು ಸಂಘ ಮಾಡ್ಕೊಂಡಿದೀವಿ. ನಮ್ದು ಒಂದು ಗ್ರೂಪ್ ಇದೆ. ಗ್ರೂಪ್ ಅಲ್ಲಿ ಹೆಚ್ಚು ಕಡಿಮೆ 300 ಜನ ಇದಾರೆ ಸರ್. 300 ಜನ ಮಾಂಟ್ರೋ ಗಾಡಿನೇ ತಗೊಂಡಿದ್ದೀರಾ? ಅದನ್ನ ಬಿಟ್ಟು ಬೇರೆ ಇದ್ದಾರೆ. ಕೇವಲ ರಾಜಾಜಿನಗರ ಶೋರೂಮ್ ಅಲ್ಲೇ 300 ಜನ 300 ಜನಕ್ಕೂ ಸಮಸ್ಯೆ ಇದೆಯಾ? ಕೇವಲ ನಿಮಗೂ ಮಾತ್ರ ಸಮಸ್ಯೆ ಇದೆ? 300 ಜನದ ಸಮಸ್ಯೆ ಇದೆ. 300 ಜನದ್ದು ಸಮಸ್ಯೆ. ಹರೀಶ್ ಬಾಬು ಅಂತ ಹೇಳ್ಬಿಟ್ಟು. ಎಲ್ಲಿಂದ ಬರ್ತಾ ಇದ್ದೀರಾ? ಸಂಜಯ್ ನಗರ್ ಸರ್. ಸಂಜಯ್ ನಗರ್. ನೀವು ಮೋಟರ್ ಗಾಡಿ ತಗೊಂಡಿದ್ದೀರಾ? ಹೌದು ಸರ್, ನಾವು ಮೋಟರ್ ಗಾಡಿನೇ ತಗೊಂಡ್ರೆ. ಎಷ್ಟು ವರ್ಷ ಆಯ್ತು ಸರ್ ತಗೊಂಡು? ನಾನು ತಗೊಂಡು ಅವೆಲ್ಲ 7-8 ತಿಂಗಳಾಯ್ತು ಸರ್. 7-8 ತಿಂಗಳಾಯ್ತಾ? ಏನ್ ಸಮಸ್ಯೆಗಳಿದೆ ಸರ್? ಸಮಸ್ಯೆ ಅಂದ್ರೆ ಒಂದಲ್ಲ ಒಂದು ಪ್ರಾಬ್ಲಮ್ ಬರ್ತಾನೆ ಇದೆ ಸರ್. ಪ್ರತಿದಿನ ಒಂದ್ ಸಮಸ್ಯೆ ಉದ್ಭವ ಆಗುತ್ತೆ ನಿಮ್ಗೆ? ಒಂದ್ ದಿನ ಇಲ್ಲ ಅಂದಂಗಿಲ್ಲ ಸರ್. ನಮ್ಗೆ ಆತರ ಆಗ್ತಾ ಇದೆ. ಇವಾಗ ನಿಮ್ ಬೇಡಿಕೆಗಳೇನ್ ಸರ್? ಸರ್, ನಮ್ ಗಾಡಿ ರೆಡಿ ಮಾಡಿಸ್ಕೊಡ್ಬೇಕು. ಇವ್ರು ಕೇಳಿದ್ರೆ ರೆಸ್ಪಾನ್ಸ್ ಇವ್ರಿಗೆ ನೋಡಿ, ನಾನು ಮೊಬೈಲ್ ಲಿಸ್ಟ್ ತಕೊಡ್ತೀನಿ. ನಾನು ಬೇಕಾದ್ರೆ ಯಾರು ಕೇಳಿದ್ರೆ ಯಾರು ರೆಸ್ಪಾನ್ಸ್ ಮಾಡೋದಿಲ್ಲ. ಭಾನುವಾರ ಇದ್ದಂಗೆ ಆ ಗಾಡಿ ಆಫ್ ಆಗೋಯ್ತು. ಯಾರು 10 ರೂಪಾಯಿ ಒಂದ್ ಫೀಸ್ ಹೋಗಿರೋದು, ನಮಗ್ ಗೊತ್ತಿಲ್ಲ ಅದು ಏನ್ ಮಾಡ್ಬೇಕು ಏನಂತ ಹೇಳ್ಬಿಟ್ಟು ಬೇರೆ ಯಾರದು ತಿಳ್ಕೊಂಡು ನಾನು ಬರೀ 10 ರೂಪಾಯಿ 10 ರೂಪಾಯಿದು ಒಂದ್ ಫೀಸ್ ಆಗಿದ್ ನಾನು ಈಗ ಗಾಡಿ ಓಡಿಸ್ತಾ ಇದೀನಿ. ಬೇಕಾದ್ರೆ ಬನ್ನಿ ತೋರಿಸ್ತೇನೆ ನಾನು. ಸರ್, ಗಾಡಿ ಬೆಲೆ ಎಷ್ಟು? ಗಾಡಿ ಬೆಲೆ ನಾನ್ ತಗೊಂಡಾಗ 3,65,000 ರೂಪಾಯಿ ಸರ್. ಸಬ್ಸಿಡಿ ಹೋಗಿ 3,65,000 ರೂಪಾಯಿ. ನಿಮ್ಗೆ ಗಾಡಿ ಕೊಡುವಾಗ ಯಾವೆಲ್ಲ ಅಶೂರೆನ್ಸ್ ಗಳು ಕೊಟ್ಟಿದ್ರು ಸರ್? ಗಾಡಿ ಮೈಲೇಜ್ ಎಷ್ಟು ಬರುತ್ತೆ? ಗಾಡಿ 160 ಬರುತ್ತೆ ಅಂತ ಕೊಟ್ಟಿದ್ರು ಸರ್. ನಮ್ಗೆ ಮುಂಚೆ ನಮಗೆ 110, 120, 130 ವರೆಗೂ ಬರ್ತಾ ಇತ್ತು. ಆಮೇಲೆ ಇವರೇ ಮಾಡ್ಕೊಟ್ರು. ಮತ್ತೆ ಅಲ್ಲಿ ಕಂಪನಿಯಿಂದ ಕರೆಸ್ಬಿಟ್ಟು 160 ವರೆಗೂ ಬರ್ತಾ ಇದೆ ಸರ್ ಇವಾಗ. ಸರಿ, ಬೇರೆ ಏನೇನು ಅಶೂರೆನ್ಸ್ ಹೇಳಿದ್ರು? ಬೇರೆ ಅಂದ್ರೆ ಅದು ಗಾಡಿ ಕ್ವಾಲಿಟಿ ಆಗಿರ್ಬೋದು. ಗಾಡಿ ಕ್ವಾಲಿಟಿ ಅದ್ರಿಗೆ ಏನು ಹೇಳಿಲ್ಲ ಸರ್. ಗಾಡಿ ಕ್ವಾಲಿಟಿ ಏನು ಇಲ್ಲ ಅದ್ರೊಳಗೆ ಬಿಡಿ. ಇದ್ರ ಗಾಡಿ ಏನು ಇಲ್ಲ. ಬರೀ ಅದಕ್ಕೆ ಇರೋದು ಬ್ಯಾಟ್ರಿ ಮತ್ತೆ ಮೋಟರ್ ಎರಡೇ ಇರೋದು ಅದಕ್ಕೆ. ಅದ್ ಬಿಟ್ರೆ ಇನ್ನೇನು ಇಲ್ಲ ಅದ್ರೊಳಗೆ. ಮಕ್ಕಳು ನಿಮ್ಗೆ? ಸರ್, ನಮ್ಗೆ 2 ಹೆಣ್ಮಕ್ಳು ಸರ್. ಏನ್ ಓದ್ತಾರೆ? ಇಬ್ರು ಮದುವೆ ಆಗಿದೆ ಸರ್. ಇಬ್ರಿಗೂ ಮದುವೆ ಆಗಿದೆ. ನಾವು ಗಂಡ ಹೆಂಡತಿ ಇಬ್ರು ಇದ್ದೀವಿ. ನಮ್ ತಾಯಿಯವರು ಇದಾರೆ. ನಂದೇ ಎಲ್ಲ ಜವಾಬ್ದಾರಿ ನಂದೇನೆ. ಇವಾಗ ನೀವು ದುಡಿದೇ ಬೀದಿಗೆ ಬಂದಿರಂತ? ಹೌದು ಸರ್. ಓಕೆ ಸರ್, ಇವಾಗ ನಿಮ್ ಬೇಡಿಕೆ ಏನ್ ಸರ್? ನಮ್ ಗಾಡಿ ನಮ್ಗೆ ಬೇಡ, ನಮ್ಗೆ ಬೇರೆ ನಮ್ಗೆ ಇದ್ ಮಾಡ್ಕೊಡಿ ಅಷ್ಟೇ, ಪರಿಹಾರ ಕೊಡಿ ಅಂತ ಕೊಡಿ ಅಷ್ಟೇ. ಈಕೋ ಮಾಡಲ್ ಇದ್ದಾಗ ನೀವು ಹೋಗ್ತಿರೋ ಸ್ಪೀಡ್ ಇದು ಬ್ರೇಕ್ ಹೊಡೆಯೋ ಇದಕ್ಕೆ ಕಂಪಲ್ಸರಿ ನಿಲ್ಲುತ್ತೆ. ಇದು ಡ್ರೈವ್ ಮೋಡ್ ಅಂತ, ಇದು ಪವರ್ ಮೋಡ್ ಅಂತ ಹಾಕ್ಬಿಟ್ಟು ನೀವೇನಾದ್ರು ಸಡನ್ ಆಗಿ ಏನಾದ್ರು ಒಬ್ಬ ಹುಡುಗನೇ ಬಂದು ಏನೇ ಬಂದು ಅಂತ ನೀವು ಬ್ರೇಕ್ ಅಪ್ಲೈ ಮಾತ್ರ ನಿಲ್ಲದ ಗಾಡಿ. ಸರ್, ಆಕ್ಚುಲಿ ಇದು ನ್ಯಾಚುರಲ್ ಮಾಡಲ್ ಎಷ್ಟು ಹೊಡುತ್ತೆ ಗಾಡಿ? 42 ಈಕೋದಲ್ಲಿ 50 ಹೊಡುತ್ತೆ ಸರ್. ಡ್ರೈವ್ ಅಲ್ಲಿ 60 ಅಂತ ಹೇಳಿದ್ರೆ 60 ಓಡ್ತಾ ಇಲ್ಲ, 57 ಪವರ್ ಅಲ್ಲಿ ಅದೇ 50 ಸರ್. ಇವಾಗ ಪವರ್ ಅಲ್ಲಿ ಓಡಿಸಿದ್ರೆ ಎಷ್ಟು ಮೈಲೇಜ್ ಬರ್ತಾ ಇದೆ ನಿಮ್ಗೆ? ಸರ್, ಪವರ್ ಹೊಡೆದ್ರೆ ನನ್ಗೆ ಬರ್ತಾ ಇಲ್ಲಿದ್ದು. ನಾನು ಇವಾಗ ನಿಮ್ ಹತ್ರ ಮಾತಾಡ್ತಾನೆ ಇಲ್ಲಿ ಬಂದು ಕಂಪಲ್ಸರಿ ನಾನು ಅವ್ರ ಹತ್ರ ಕಂಪ್ಲೇಂಟ್ ಮಾಡಿದೆ. ಎಲ್ಲಾ ಗಾಡಿ ಬರ್ತಾ ಇದೆ, ನಿಮ್ ಗಾಡಿ ಯಾಕೆ ಬರ್ತಾ ಇಲ್ಲ? ನೀವೇ ಸುಳ್ಳು ಹೇಳ್ತಾ ಇದ್ದೀರಾ. ಗಲಾಟೆ ನಮಗೆ ಮಾಡಿದ್ದಾರೆ. 110 ಬಿಟ್ಟೆ ನಾವು ಬಂದಿಲ್ಲ. ಪವರ್ ಅಲ್ಲಿ ಎಷ್ಟು ಬರ್ತಾ ಇದೆ? ಪವರ್ ಅಲ್ಲಿ ಇವಾಗ ಸರ್ 310 ನಾವು ಬಂದಿರೋದು. 110 ಡ್ರೈವ್ ಅಲ್ಲಿ ಸರ್. 1 ನಿಮಿಷ, ಇವಾಗ ನಾನು ತುಮಕೂರಿಂದ ಬಂದಿದ್ದೀನಿ. ನನ್ಗೆ 62 ಇದು ಕ್ಲೋಸ್ ಆಗಿದೆ ಪರ್ಫೆಕ್ಟ್ ಆಗಿ. 62 ಕಿಲೋಮೀಟರ್ ಬಂದಿದ್ದೀನಿ. ನನ್ಗೆ ಕರೆಕ್ಟ್ ಆಗಿ 62 ಕಿಲೋಮೀಟರ್ ಇದು ಹೋಗಿದೆ. 100 ಕಿಲೋಮೀಟರ್ 100 ಕಿಲೋಮೀಟರ್ ಬರ್ತಾ ಇರೋದು ಅದು. ಓಕೆ ಸರ್, ಇವಾಗ ಡ್ರೈವ್ ಅಲ್ಲಿ ಎಷ್ಟು ಬರುತ್ತೆ? ಡ್ರೈವ್ ಅಲ್ಲಿ ಇನ್ನೊಂದು 2-3 ಜಾಸ್ತಿ ಆಗುತ್ತೆ. ಮೊನ್ನೆ ನೈಟ್ ನಾವು ಬೆಳ್ಳವಿಗೆ ಹೋಗ್ಬೇಕಾಯ್ತು. ಹೆಂಗ್ ಗೊತ್ತಾ, ಒಂದ್ ಸಾವಿತ್ತು. ಅವಾಗ ಹೋಗ್ಬೇಕಾದ್ರೆ ನಾವು ಪವರ್ ಮೋಡಲ್ಲೇ ಹೋಗ್ಬೇಕು ಅಲ್ವಾ ಸರ್? ಹೇಳಿ, ನೀವು ಹೇಳಿದ್ರೆ ಅವರು
ಮೋಂಟ್ರಾ ಗಾಡಿನ ತುಮಕೂರಲ್ಲಿ ಚಾಲನೆ ಮಾಡ್ತಿರುವಂತ ಹಿರಿಯರೊಬ್ರು ನಮ್ ಜೊತೆಲಿ ಇದಾರೆ. ಪಾಪ ಅವರ ಸಮಸ್ಯೆ ಹೇಳ್ಕೊಳ್ಳೋದಿಕ್ಕೆ ಇವತ್ತು ಬೆಂಗಳೂರು ಬಂದಿದ್ದಾರೆ. ಸುಮಾರು 60-65 ಕಿಲೋಮೀಟರ್ನ ಚಲಿಸ್ಕೊಂಡು ಇಲ್ಲಿ ಬಂದು ಅವ್ರ ಸಮಸ್ಯೆ ಹೇಳ್ತಾ ಇದಾರೆ. ಯಾಕಂದ್ರೆ ಯಾವುದೇ ಒಬ್ಬ ಮನುಷ್ಯ ದುಡಿಯೋದಕ್ಕೆ ಬೇಕಾಗಿರೋದು ಒಂದಿಷ್ಟು ಡ್ರೈವಿಂಗ್ ಆಗಿರ್ಬೋದು, ಅಥವಾ ಕಾರ್ಖಾನೆಯಲ್ಲಿ ಕೆಲಸ ಆಗಿರ್ಬೋದು, ಸರ್ಕಾರಿ ಕೆಲಸ ಆಗಿರ್ಬೋದು, ಹಲವಾರು ವಿಧಾನದಲ್ಲಿ ದುಡಿದು ತನ್ನ ಕುಟುಂಬನ ನಡೆಸುವಂತ ವ್ಯಕ್ತಿ ಇವತ್ತು ತನಗೆ ದುಡಿಮೆ ಇರುವಂತ ಒಂದು ವಸ್ತುನ ಕಳ್ಕೊಂಡು ಒದ್ದಾಡ್ತಿರುವಂತ ಪರಿಸ್ಥಿತಿ ಇದೆ. ಕಣ್ಣು ಮುಂದೆ ಆಟೋ ಇದ್ರು ಅದ್ರಲ್ಲಿ ದುಡಿಲಿದ್ದಂತ ಪರಿಸ್ಥಿತಿಲಿ ಹಲವಾರು ಜನ ಆಟೋ ಚಾಲಕರು ನಮ್ಮ ಅಣ್ಣ ತಮ್ಮಂದ್ರು ಇಲ್ಲಿ ಇದ್ದಾರೆ. ಅದೇ ರೀತಿಯಾಗಿ ಹಿರಿಯ ಒಬ್ಬ ಆಟೋ ಚಾಲಕರು ನಮ್ಮ ಜೊತೆ ಇದ್ದಾರೆ. ಸರ್ ನಮಸ್ಕಾರ. ಸರ್ ನಿಮ್ಮ ಹೆಸರು? ಸುರೇಶ್ ಬಾಬು. ಸುರೇಶ್ ಬಾಬು ಅವರು ಎಲ್ಲಿಂದ ಬರ್ತಾ ಇದ್ರಿ ನೀವು? ತುಮಕೂರಿಂದ. ಏನಕ್ಕೆ ಬಂದ್ರಿ ಸರ್? ಸರ್ ಗಾಡಿ ತುಂಬಾ ಪ್ರಾಬ್ಲಮ್ ಇದೆ. ತುಂಬಾ ಪ್ರಾಬ್ಲಮ್ ಅಂದ್ರೆ ಏನು? ಮೈಲೇಜ್ ಬರ್ತಾ ಇಲ್ಲ ಸರ್. ದಿವಸಕ್ಕೆ 3 ಸತಿ ಚಾರ್ಜ್ ಆಗ್ತೀನಿ ನಾನು. ದಿವ್ಸಕ್ಕೆ 3 ಸರಿ? ಮಧ್ಯರಾತ್ರಿ 2 ಗಂಟೆಗೆ ಚಾರ್ಜ್ ಆಗ್ತೀನಿ, ಬೆಳಗ್ಗೆ 6 ಗಂಟೆಗೆ ನಾನು ಗಾಡಿ ತೆಗಿತೀನಿ. 10 ಗಂಟೆಗೆ ಗಾಡಿ ತಗೊಂಬಂದು ಅಷ್ಟೊತ್ತು ಕಾಲೇ ಚಾರ್ಜ್ ಕ್ಲೋಸ್ ಆಗಿರ್ತದೆ. ತಿರ್ಗಾ 11 ಗಂಟೆಗೆ ಹಾಕಿ 12:30 1 ಗಂಟೆ 1.5 ಗಂಟೆಗೆ ಚಾರ್ಜ್ ಮಾಡಿ ತಿರ್ಗಾ 25% ಚಾರ್ಜ್ ಮಾಡ್ಕೊಂಡು ಹೋಗಿ 1-2 ಬಾಡಿಗೆ ಹೊಡ್ಕೊಂಡು ತಿರ್ಗಾ ಬಂದು 3 ಗಂಟೆಗೆ ಚಾರ್ಜ್ ಹಾಕ್ತೀನಿ. 3 ಗಂಟೆಗೆ ಹಾಕಿ ಸಾಯಂಕಾಲ 10 ಗಂಟೆ ತನಕ ಬಾಡಿಗೆ ಹೊಡಿತೀನಿ. ಅಂದ್ರೆ ನೀವು ದುಡಿಯೋದಕ್ಕಿಂತ ಚಾರ್ಜ್ ಆಗೋದೇ ಜಾಸ್ತಿ ಆಗಿದೆ. ಇನ್ನೊಂದ್ ಏನ್ ಗೊತ್ತಾ ಸರ್, ನಮ್ಮ ತುಮಕೂರಲ್ಲಿ ಬೆಂಗಳೂರು ತರ ಅಲ್ಲ. ತುಮಕೂರಲ್ಲಿ ಗಲ್ಗಲಿನೂ ಓಡಾಡ್ಬೇಕು. ಒಂದೊಂದು ನಮ್ಗೆ ಇದು ರೋಡ್ಗಳು ಇರ್ತವೆ. ದಿವಸ ನಾವು 500 ರೂಪಾಯಿ ದುಡಿಯಕ್ ಆಗ್ತಿಲ್ಲ. ದಿವಸ ನಾನು 15,000 ರೂಪಾಯಿ ತಿಂಗಳಿಗೆ 15,000 ರೂಪಾಯಿ ಇದನ್ನ ಅಮೌಂಟ್ ಕಟ್ತಾ ಇದೀನಿ. EMI ಎಷ್ಟು ಸರ್ ನಿಮ್ದು? ನೋಡಿ, ನನ್ಗೊಬ್ಬ ಮಗ ಇದ್ದಾನೆ. ಸ್ಕೂಲ್ಗೆ 10 ವರ್ಷದ ಮೇಲೆ ಹುಟ್ಟಿರೋನು. ಅಯ್ಯೋ, ಇವ್ನ ವಿದ್ಯಾಭ್ಯಾಸ ನಾನ್ ಮಾಡ್ಸಕ್ ಆಗ್ತಿಲ್ಲ. ಅಷ್ಟು ದುಡ್ಡು ತಗೊಂಡು ನನ್ನ ಮನೆಗೆ ಉಳಿಸೋದ ನಮ್ಮ ತಾಯಿ ಇದಾರೆ. ವಯಸ್ಸು ಎಷ್ಟು ಸರ್ ಇವಾಗ? ನಮ್ ಗಾಲೆ 55 ಸರ್. 55 ವರ್ಷ, 10 ವರ್ಷದ ಮಗು. ಅವ್ನ್ ಸ್ಕೂಲ್ ಓದಿಸ್ಬೇಕು ನೀವು. ಎಷ್ಟು ಜನ ಮಕ್ಕಳು ಸರ್ ತಮ್ಗೆ? ನಮ್ಗೆ ಒಬ್ನೇ ಸರ್, ಅವ್ನೊಬ್ನೇ ಮಗ. ಅವನಿಗೂ ಇವಾಗ ಶಾಲೆಗೆ ಕಳ್ಸೋದಂತ ತೊಂದ್ರೆ ಆಗ್ತಾ ಇದೆ ಅಲ್ವಾ ಸರ್? ಗಾಡಿ ಸರ್ ಇದು ಬ್ರೇಕ್ ಅಪ್ಲೈ ಮಾಡಿದ್ರೆ ಅದು ಬ್ರೇಕ್ ಹಿಡಿಯೋದಿಲ್ಲ. ಸ್ಟೇರಿಂಗು ಫುಲ್ ಟೈಟ್. ಇವಾಗ 450 ರೂಪಾಯಿ ಕೊಟ್ಟು ಇದನ್ನ ಮಾಡಿ ಫ್ರೀ ಸರ್ವಿಸ್ ಇದೆ ಅಂತ ಹೇಳಿದ್ರು. 3,000 ಬಂದಿದೆ. ನಮ್ ಫ್ರೆಂಡ್ ಇಲ್ಲೆಲ್ಲ ಇದಾರೆ. ಇಲ್ಲ, ಅವ್ರು ಒಳಗಡೆ ಕೂತಿದ್ದಾರೆ. ಅವರು ನಮ್ ಫ್ರೆಂಡ್, ಅವರು ನಾವು ಬಂದಿದೀವಿ. ಹೋಗಿ ಸರ್ವಿಸ್ ಸೆಂಟರ್ಗೆ ನಮ್ಮನ್ನ ಏನ್ ಕೇಳ್ತೀರಾ ನೀವು? ಗಾಡಿ ಇವ್ರು ಕೊಟ್ಟಿರೋರು, ಇವ್ರನ್ನ ಗಾಡಿ ಸರ್ವಿಸ್ ಸೆಂಟರ್ ನಮ್ಮನ್ನ ಏನ್ ಕೇಳ್ತೀರಾ ಅಂತ ವಾದ ಜಗಳ ಮಾಡೋದು. ಆಮೇಲೆ ಇವ್ರನ್ನ ಬಂದು ಸಾರ್ ಸರ್ವಿಸ್ ಸೆಂಟರ್ ನಿಮ್ಗೆ ಹೇಳ್ತಾ ಇದಾರೆ, ನೀವು ಓನರ್ ಕೇಳಿ ಅಂತ ಹೇಳಿ ಹೇಳ್ತಾ ಇದಾರೆ ಅಂತ ಅಂದ್ರೆ ನಮ್ಗೂ ಹೊತ್ತು ಸಂಬಂಧ ಇಲ್ಲ. ನಾವು ಗಾಡಿ ಕೊಡೋದಷ್ಟೇ. ಗಾಡಿ ಸೇಲ್ ಮಾಡೋದು ಇಲ್ಲ. ಇವಾಗ ಏನ್ 9,000 ಕಿಲೋಮೀಟರ್ ಓಡಿದೆ ಸರ್. ಒಂದ್ ಸರ್ವಿಸ್ ನಾನು ಮಾಡ್ತಿಲ್ಲ. ಇವ್ರು 10 ನಿಮಿಷ ಕೊಟ್ಟಿದ್ದಾರೆ ನಮ್ಗೆ. ಸರ್ ಇವಾಗ ಸಹಜವಾಗಿ ನೀವು CNG ಪೆಟ್ರೋಲ್ ಗಾಡಿ ತಾಂತೀರ ಅಂತ ಇಟ್ಕೊಳ್ಳೋಣ. ಆ ಗಾಡಿಗೂ ಹಿಂಗೆ ಇರುತ್ತಾ ಸರ್? ಅವ್ರ ಸರ್ವಿಸ್ ಚೆನ್ನಾಗಿದೆ. CNG ಇವಾಗ ನಾನು ತಾಣಿದ್ರೆ ನನ್ಗೆ ಏನ್ ಗೊತ್ತಾ ಸರ್, ಈ ಗಾಡಿ ತಾಣಕ್ಕೆ ಆಗಿದ್ದು CNG ನಾನು ತಾಣಕ್ ಹೋಯ್ತು. ಪಾಪರ್ ನನ್ನ ಆರೋಗ್ಯನೂ ಸರಿ ಇಲ್ಲ ಸರ್. ನಾನು ವೃತ್ತಿಲಿ ಟೈಲರ್. ಡಾಕ್ಟರ್ ಏನ್ ಗೊತ್ತಾ ನಿಮ್ಗೆ, ಏನು ಶ್ವಾಸಕೋಶದಲ್ಲಿ ಬ್ಲಡ್ ಬ್ಲಾಕ್ ಆಯ್ತು. ಬ್ಲಾಕ್ ಆಗಿತ್ತು ಏನ್ ಗೊತ್ತಾ, ನಿನ್ ಟೈಲರಿಂಗ್ ಮಾಡ್ಬೇಡ ಅಂದ್ರು. ಅದಕ್ಕೆ ನಮ್ ವೃತ್ತಿಗೋಸ್ಕರ ನಾನು ಇದು ಗಾಡಿ ತಾಂಡೆ. 4 ಲಕ್ಷ ರೂಪಾಯಿ ಸರ್ ಗಾಡಿ. 14,000 ರೂಪಾಯಿ ನಾನು ಇದು EMI ಹೆಂಗ್ ಕಟ್ಬೇಕು ಸರ್? ನಮ್ಮ ಮನೇನ ನೋಡ್ಕೊಳದ, ಇದು ಗಾಡಿ ಪೇಮೆಂಟೇ ಮಾಡದ. ಒಂದ್ ತಿಂಗ್ಳದ್ದು EMI ಕಟ್ಟಿಲ್ಲ ಸರ್ ನಾನು. 20ನೇ ತಾರೀಕಿದ್ದು. ಹೌದು, ನೀವು EMI ಕಟ್ಟಿಲ್ಲ ಅಂದ್ರೆ 2 ತಿಂಗಳು EMI ಕಟ್ಟಿಲ್ಲ ಅಂದ್ರೆ ಫೈನಾನ್ಸ್ ಅವ್ರು ಬರ್ತಾರೆ, ಗಾಡಿ ಸೀಸ್ ಮಾಡ್ತಾರೆ. ಒಂದೇ ತಿಂಗಳಿಗೆ ಸರ್ವಿಸ್ ಕರ್ಬಿಟ್ಟು ಇಸ್ಕೊಂತ ಅವ್ರೆ ಗಾಡಿ.